ಆತ್ಮೀಯ ಸ್ನೇಹಿತರೆ, ಕನ್ನಡ ಸಿಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ SSLC ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷಾ ಸಿದ್ಧತೆಗೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳನ್ನು ಅಧ್ಯಾಯವಾರು ನೋಡೋಣ. ಮೊದಲನೆಯ ಅಧ್ಯಾಯ ಬಂದು ಯುರೋಪಿಯನ್ನರ ಆಗಮನ. ಈ ಒಂದು ಪಾಠದಲ್ಲಿ ಬರುವಂಥ ಮುಖ್ಯಾಂಶಗಳು ಮತ್ತು ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಭಾರತದ ಸಂಭಾರು ಪದಾರ್ಥಗಳಿಗೆ ಯುರೋಪಿನಲ್ಲಿ ಬೇಡಿಕೆ ಇತ್ತು. ಎರಡನೇದಾಗಿ, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತೇಳಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಕರೆಯುತ್ತಿದ್ದರು. ಏಷ್ಯಾ ದೇಶಗಳ ವ್ಯಾಪಾರ, ಕಾನ್ಸ್ಟಾಂಟಿನೋಪಲ್ ಪತನದ ನಂತರ ಏಷ್ಯಾ ದೇಶಗಳ ವ್ಯಾಪಾರ ಅರಬ್ಬರ ಏಕಸ್ವಾಮ್ಯವನ್ನು ಪಡೆದಿತ್ತು. ಯುರೋಪ್ ದೇಶಗಳ ವ್ಯಾಪಾರ ಇಟಲಿಯ ಏಕಸ್ವಾಮ್ಯವನ್ನು ಹೊಂದಿತ್ತು. 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರ ಟರ್ಕರ ವಶವಾಗುತ್ತೆ. ವೈಜ್ಞಾನಿಕ ಆವಿಷ್ಕಾರಗಳು ಜಲಮಾರ್ಗಕ್ಕೆ ಶೋಧಕ್ಕೆ ಇದು ಕಾರಣವಾಗುತ್ತೆ. ಅದರಂತೆ ವಾಸ್ಕೋ ಡಿ ಗಾಮ 1498ರಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಭಾರತಕ್ಕೆ ಬಂದಂಥ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರಾಗಿದ್ದರು. ಇನ್ನು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಆಗಿದ್ದನು. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ನೀಲಿ ನೀತಿಯನ್ನು, ಬ್ಲೂ ಪಾಲಿಸಿ ಅಂತ ಕರಿತೀವಿ, ಇದನ್ನು ಜಾರಿಗೆ ತಂದನು. ನೀಲಿ ನೀರಿನ ನೀತಿ ಏನಪ್ಪಾ ಅಂದರೆ ಸಮುದ್ರದ ಮೇಲಿನ ಆಧಿಪತ್ಯವನ್ನು ಸ್ಥಾಪಿಸುವುದು. ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ಪೋರ್ಚುಗೀಸರ ನಿಜವಾದ ಸಾಮ್ರಾಜ್ಯದ ಸ್ಥಾಪಕ ಭಾರತದಲ್ಲಿ. ಅಲ್ಬುಕರ್ಕ್ 1510ರಲ್ಲಿ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಳ್ತಾನೆ. ಇನ್ನು ಪೋರ್ಚುಗೀಸರ ನಂತರ ಬಂದಂಥವರು ಡಚ್ಚರು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು. 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಯಿತು. ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳು. ಮಾರ್ತಾಂಡವರ್ಮ ವೈನಾಡ್ ಸಂಸ್ಥಾನದ ಅರಸನಾಗಿದ್ದನು. ಡಚ್ಚರಿಂದ ವೈನಾಡ್ ಸಂಸ್ಥಾನದ ರಕ್ಷಣೆ, ಡಚ್ಚರನ್ನು ಸೋಲಿಸಿ ನೆಡಮಗಂಡ ಕೊಟ್ಟಾರಕ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಯಿತು. ಇವರ ನಂತರ ಬಂದಂಥವರು ಇಂಗ್ಲಿಷರು. ಮೊಘಲ್ ಅರಸನಾದಂತಹ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ ರಾಯಭಾರಿ ಸರ್ ಥಾಮಸ್ ರೋ. ಬ್ರಿಟಿಷರಿಂದ ಮದ್ರಾಸ್ನಲ್ಲಿ ಸೇಂಟ್ ಜಾರ್ಜ್ ಫೋರ್ಟ್ ಸ್ಥಾಪನೆಯಾಯಿತು. ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಕೂಡ ಕಟ್ಟಿಸಿದರು. ಇವರ ನಂತರ ಬಂದಂಥವರು ಫ್ರೆಂಚರು ಸೂರತ್ನಲ್ಲಿ ಪ್ರಥಮ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸ್ತಾರೆ. ಪಾಂಡಿಚೇರಿ ಅಥವಾ ಪುದುಚೇರಿ ಫ್ರೆಂಚರ ರಾಜಧಾನಿಯಾಗಿತ್ತು. ಫ್ರೆಂಚರ ಮಹತ್ವಾಕಾಂಕ್ಷೆಯ ಗವರ್ನರ್ ಡೂಪ್ಲೆ. ಇನ್ನು ಕರ್ನಾಟಿಕ್ ಕದನಗಳು ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ ನಡೀತವೆ. ಮೊದಲ ಕರ್ನಾಟಿಕ್ ಯುದ್ಧ 1746ರಿಂದ 48ರವರೆಗೆ ಜರುಗುತ್ತೆ. ಲಾ ಬೋರ್ಡಿನಾಯದಿಂದ ಬ್ರಿಟಿಷರು ಮದ್ರಾಸನ್ನು ವಶಪಡಿಸಿಕೊಳ್ತಾರೆ. ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸ್ ಬಿಟ್ಟು ಕೊಟ್ಟನು. ಫ್ರೆಂಚ್ ಗವರ್ನರ್ ಡ್ಯೂಪ್ಲೆ ಮದ್ರಾಸನ್ನು ಮತ್ತೆ ಪಡೆಯಲು ವಿಫಲ ಯತ್ನವನ್ನು ಮಾಡ್ತಾನೆ. ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಈ ಯುದ್ಧ ಮುಕ್ತಾಯವಾಯಿತು. ನೋಡಿ, ಮೊದಲೇ ಕರ್ನಾಟಿಕ್ ಯುದ್ಧ ಯಾವ ಒಪ್ಪಂದದ ಮೂಲಕ ಮುಕ್ತಾಯವಾಯಿತು ಅಂದರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದ. ಇದಾದ ನಂತರ ಎರಡನೇ ಕರ್ನಾಟಿಕ್ ಯುದ್ಧ 1749ರಿಂದ 1754ರವರೆಗೆ ಜರುಗಿತು. ಫ್ರೆಂಚರು ಸಲಾಬತ್ ಜಂಗನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ನೇಮಿಸ್ತಾರೆ. ಸಲಾಬತ್ ಜಂಗನ ರಕ್ಷಣೆಗಾಗಿ ಆ ಸ್ಥಾನದಲ್ಲಿ ಬುಸ್ಸಿಯನ್ನು ನೇಮಕ ಮಾಡ್ತಾರೆ. ಆರ್ಕಾಟ್ ನವಾಬನನ್ನಾಗಿ ಚಂದಾ ಸಾಹೇಬನನ್ನು ನೇಮಿಸಿದರು. ಬ್ರಿಟಿಷರ ರಾಬರ್ಟ್ ಕ್ಲೈವ್ ಆರ್ಕಾಟ್ನ ಮೇಲೆ ದಾಳಿಯನ್ನು ಮಾಡ್ತಾನೆ. ಪಾಂಡಿಚೇರಿ ಒಪ್ಪಂದದೊಂದಿಗೆ ಈ ಒಂದು ಯುದ್ಧ ಮುಕ್ತಾಯವಾಯಿತು. ಮೊದಲ ಕರ್ನಾಟಿಕ್ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯವಾದರೆ ಎರಡನೇ ಕರ್ನಾಟಿಕ್ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಮೂರನೇ ಕರ್ನಾಟಿಕ್ ಯುದ್ಧ 1756ರಿಂದ 1763. ಫ್ರೆಂಚರ ಕೌಂಟಿ ಲಾಲಿ 1760ರಲ್ಲಿ ವಾಂಡಿವಾಶನ ಮುತ್ತಿಗೆ ಹಾಕ್ತಾನೆ. ಬ್ರಿಟಿಷರ ಸರ್ ಐಕೂಟ್ ಫ್ರೆಂಚರನ್ನು ಸೋಲಿಸಿ ಬುಸ್ಸಿಯನ್ನು ಸೆರೆ ಹಿಡಿದನು. ಫ್ರೆಂಚರು ಭಾರತದಲ್ಲಿ ಮೂರನೇ ಕರ್ನಾಟಿಕ್ ಯುದ್ಧದ ನಂತರ ಮೂಲೆ ಗುಂಪಾದರು. ಬ್ರಿಟಿಷರು ಭಾರತದಲ್ಲಿ ಪ್ರಾಬಲ್ಯಕ್ಕೆ ಬಂದರು. ಪ್ಯಾರಿಸ್ ಒಪ್ಪಂದದಂತೆ ಪಾಂಡಿಚೇರಿ ಫ್ರೆಂಚರಿಗೆ ಹಿಂತಿರುಗಿಸಲಾಯಿತು. ಮೊಘಲ್ ದೊರೆ ಫರೂಕ್ ಶಿಯಾರ್ ಬ್ರಿಟಿಷರಿಗೆ ದಸ್ತಕ್ಗಳನ್ನು ನೀಡಿದರು. ದಸ್ತಕ್ ಎಂದರೆ, ಇದು ತುಂಬ ಮುಖ್ಯವಾದಂಥ ಅಂಶ, ಮುಕ್ತ ವ್ಯಾಪಾರ ಪರವಾನಗಿ ಪತ್ರಗಳನ್ನು ದಸ್ತಕ್ ಎಂದು ಕರೆಯುತ್ತಿದ್ದರು. ಇನ್ನು ಭಾರತದ ಇತಿಹಾಸದಲ್ಲಿ ಬ್ರಿಟಿಷರ ಪ್ರಾಬಲ್ಯವನ್ನು ಮತ್ತಷ್ಟು ಶಕ್ತಿಯುತಗೊಳಿಸಿದಂತಹ ಕದನ ಪ್ಲಾಸಿ ಕದನ 1757ರಲ್ಲಿ ನಡೆಯಿತು. ಬಂಗಾಳದ ನವಾಬನಾದಂಥ ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ಮಧ್ಯೆ ಈ ಒಂದು ಕದನ ಜರುಗಿತು. ಇದರಲ್ಲಿ ಪ್ರಮುಖವಾಗಿ ತಾವು ಗಮನಿಸಬೇಕಾದಂಥ ಅಂಶಗಳು ಪ್ಲಾಸಿ ಕದನಕ್ಕೆ ಕಾರಣಗಳು, ಪ್ಲಾಸಿ ಕದನದ ಪರಿಣಾಮಗಳು.
ಇದಾದ ನಂತರ ಬಕ್ಸಾರ್ ಕದನ ನಡೆಯುತ್ತೆ 1764ರಲ್ಲಿ. ಇನ್ನು ಇದು ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಮುಖ್ಯ ಅಂಶಗಳಾದರೆ, ಈ ಪಾಠದಲ್ಲಿ ಕೇಳಬಹುದಾದಂತಹ ಬಿಟ್ಟ ಸ್ಥಳಗಳು: ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಕಾನ್ಸ್ಟಾಂಟಿನೋಪಲ್, ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಕಾನ್ಸ್ಟಾಂಟಿನೋಪಲ್. ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಪರಿಗಣಿಸಲ್ಪಟ್ಟಿತ್ತು. ಸಾಮಾನ್ಯ ಶಕ 1153ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಪೋರ್ಚುಗಲ್ ನಾವಿಕ ವಾಸ್ಕೋಡಗಾಮ. ವಾಸ್ಕೋಡಿಗಾಮ 1498ರಲ್ಲಿ ಭಾರತದ ಕಲ್ಲಿಕೋಟೆ ಸಮೀಪದ ಕಾಪ್ಲಾಡ್ ಎಂಬಲ್ಲಿಗೆ ಬಂದು ತಲುಪಿದನು. ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಮೊಟ್ಟಮೊದಲು ಬಂದಂಥವರು ಯುರೋಪಿಯನ್ನರು, ಅದರಲ್ಲಿ ಪೋರ್ಚುಗೀಸರು. ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಪೋರ್ಚುಗೀಸರು. ಪೋರ್ಚುಗೀಸರ ಮೊಟ್ಟಮೊದಲ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ, ಬ್ಲೂ ವಾಟರ್ ಪಾಲಿಸಿ ಅಂತ ಕರಿತೀವಿ. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಲ್ಬುಕರ್ಕ್. ನಾವೆಂದೂ ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟು ಕೊಡೆವು ಎಂದು ಡಚ್ಚರಿಗೆ ಪತ್ರ ಬರೆದ ಭಾರತದ ಅರಸ ರಾಜಮಾರ್ತಾಂಡ ವರ್ಮ. ಪಾಂಡಿಚೇರಿಗಿದ್ದ ಮೊದಲ ಹೆಸರು ವಾಲಿಕೊಂಡಪುರಂ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದಲ್ಲಿ ವ್ಯಾಪಾರ ಮಾಡಲು ದಸ್ತಕ್ ನೀಡಿದ ಮೊಘಲ ದೊರೆ ಫಾರೂಕ್ ಶಿಯಾರ್. 1765ರಲ್ಲಿ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ಲಾಸಿ ಕದನಕ್ಕೆ ಕಾರಣಗಳನ್ನು, ದಸ್ತಕ್ನ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆಯ ದುರಂತ. ಪ್ಲಾಸಿ ಕದನದ ಪರಿಣಾಮಗಳನ್ನು ತಿಳಿಸಿ. ಭಾರತೀಯರಲ್ಲಿದ್ದಂಥ ಅನೈತಿಕತೆ, ಲೋಭಿತನ ಪ್ರದರ್ಶನ, ಮೀರ್ ಜಾಫರ್ ಬಂಗಾಳದ ನವಾಬನಾದನು, ಕಂಪನಿಯು ಬಂಗಾಳದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು, ಯುದ್ಧ ಪರಿಹಾರವಾಗಿ ಮೀರ್ ಜಾಫರನು ಕಂಪನಿಗೆ 17 ಲಕ್ಷ ರೂಪಾಯಿಯನ್ನು ನೀಡುತ್ತಾನೆ. ಬಕ್ಸರ್ ಕದನಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ. ಮೀರ್ ಕಾಸಿಂ ತನ್ನನ್ನು ಸ್ವತಂತ್ರ ರಾಜ್ಯ ಎಂದು ಘೋಷಿಸಿದ್ದು, ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕಮುಕ್ತ ಎಂದು ಘೋಷಿಸಿದ್ದು, ಬ್ರಿಟಿಷರು ಮೀರ್ ಕಾಸಿಂನನ್ನು ಕೆಳಗಿಳಿಸಿ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡ್ತಾರೆ. ಇವು ಬಕ್ಸರ್ ಕದನಕ್ಕೆ ಕಾರಣಗಳು. ಇನ್ನು ಇದರ ಪರಿಣಾಮವೇನು ಬಕ್ಸರ್ ಕದನದ್ದು? ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದನು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬೆಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟುಕೊಟ್ಟನು. ಔದ್ನ ನವಾಬ ಶುಜುದ್ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ಮೀರ್ ಜಾಫರನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿ ನಿರ್ವಹಿಸಬೇಕಾಯಿತು. ದ್ವಿಪ್ರಭುತ್ವ ಪದ್ಧತಿಯನ್ನು ವಿವರಿಸಿ. ರಾಬರ್ಟ್ ಕ್ಲೈವ್ 1765ರಲ್ಲಿ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಬ್ರಿಟಿಷರು ಭೂಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಪಡೆದರು. ನವಾಬನು ಆಡಳಿತ, ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿತ್ತು. ದ್ವಿಪ್ರಭುತ್ವ ಅಂದ್ರೆ ಹೆಸರೇ ಹೇಳುವಂತೆ ಕಂದಾಯ ವಸೂಲಿ ಮಾಡುವ ಹಕ್ಕು ಬ್ರಿಟಿಷರಲ್ಲಿ, ಆಡಳಿತದ ಹಕ್ಕು ನವಾಬನಲ್ಲಿ ಉಳಿದಿತು. ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? ಮಾರ್ತಾಂಡವರ್ಮ ವೈನಾಡ್ ಸಂಸ್ಥಾನದ ರಾಜ. ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು. ಡಚ್ಚರ ಕರಿಮೆಣಸಿನ ವ್ಯಾಪಾರದ ವಿರುದ್ಧ ಹೋರಾಡಿದನು. ನೆಡುಮಗಂಡ ಮತ್ತು ಕೊಟ್ಟಾರಕರ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡನು. ಇದರಿಂದ ಡಚ್ಚರು ಮಾರ್ತಾಂಡವರ್ಮನ ಮೇಲೆ ದಾಳಿ ಮಾಡುತ್ತಾರೆ. ಡಚ್ಚರು ಅಪಾರ ನಷ್ಟವನ್ನು ಅನುಭವಿಸಿದರು. ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಯಿತು. ತಿರುವಾಂಕೂರು ಸಂಸ್ಥಾನ ಅತ್ಯಂತ ಶ್ರೀಮಂತವಾಯಿತು. 1753 ಆಗಸ್ಟ್ 15ರಂದು ಡಚ್ ಪಡೆಗಳು ಸಂಪೂರ್ಣ ಶರಣಾದವು. ಭಾರತದಲ್ಲಿ ಡಚ್ಚರ ಅವನತಿಗೆ ಕಾರಣಗಳ್ಯಾವ್ಯಾವು ಅಂತ ಕೇಳಿದರೆ ಪ್ರಮುಖವಾಗಿ 2 ಕಾರಣಗಳು. ಭಾರತದಲ್ಲಿ ಇಂಗ್ಲಿಷರ ಏಳಿಗೆ ಮತ್ತು ಡಚ್ಚರು ಆಗ್ನೇಯ ಏಷ್ಯಾದ ದ್ವೀಪಗಳಲ್ಲಿ ಹೆಚ್ಚು ಆಸಕ್ತರಾಗಿದ್ದು. ದಕ್ಷಿಣ ಭಾರತದಲ್ಲಿ ಆಧಿಪತ್ಯ ಸ್ಥಾಪಿಸಲು ಫ್ರೆಂಚರು ಮತ್ತು ಇಂಗ್ಲಿಷರ ನಡುವೆ ವಾಂಡಿವಾಶ್ ಕದನವು ನಿರ್ಣಾಯಕವಾಯಿತು ಹೇಗೆ ಎಂಬುದು ಮತ್ತೊಂದು ಪ್ರಮುಖವಾದ ಪ್ರಶ್ನೆ. 1760ರಲ್ಲಿ ಫ್ರೆಂಚರ ಕೌಂಟಿ ಲಾಲಿ ಅವರು ಇಂಗ್ಲಿಷರು ವಾಂಡಿವಾಶ್ ಕೋಟೆಗೆ ಮುತ್ತಿಗೆಯನ್ನು ಹಾಕಿ ಸೋತನು. ಪ್ಯಾರಿಸ್ ಒಪ್ಪಂದದಂತೆ ಫ್ರೆಂಚರು ಪಾಂಡಿಚೇರಿಯನ್ನು ಬಿಟ್ಟು ತಮ್ಮೆಲ್ಲ ನೆಲೆಗಳನ್ನು ಕಳೆದುಕೊಂಡರು. ಹೀಗೆ ಇಂಗ್ಲಿಷರು ತಮ್ಮ ಪ್ರತಿಸ್ಪರ್ಧಿಯನ್ನು ಮೂಲೆ ಗುಂಪಾಗಿಸಿ ಪ್ರಬಲರಾದರು. 6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಾಚೀನ ಕಾಲದಲ್ಲಿ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು ಅನ್ನೋದು ಪ್ರಮುಖವಾದ ಪ್ರಶ್ನೆ. ಭಾರತ ಮತ್ತು ಯುರೋಪ್ ದೇಶಗಳ ನಡುವಿನ ವ್ಯಾಪಾರ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. ಭಾರತ ಸಾಂಬಾರ ಪದಾರ್ಥಗಳಿಗೆ ಯುರೋಪಿನಲ್ಲಿ ಹೆಚ್ಚು ಬೇಡಿಕೆ ಇತ್ತು. ಭಾರತದ ವ್ಯಾಪಾರದಲ್ಲಿ ಅರಬ್ಬರು ಏಕಸ್ವಾಮ್ಯವನ್ನು ಹೊಂದಿದ್ದರು. ಇಟಲಿಯ ವರ್ತಕರು ಯುರೋಪ್ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಹೊಂದಿರುತ್ತಾರೆ. ಹೀಗಿರಬೇಕಾದ್ರೆ ಇಟಲಿಯ ವರ್ತಕರಿಗೆ ಹೆಚ್ಚು ಲಾಭ ದೊರೆಯುತ್ತಿತ್ತು. ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿ ಬೆಳವಣಿಗೆಯನ್ನು ಹೊಂದಿತ್ತು. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ
ಅಟಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದು, ಭಾರತ ಸಾಂಬಾರ ಪದಾರ್ಥಗಳಿಗೆ ಯುರೋಪಿನಲ್ಲಿ ಹೆಚ್ಚಿನ ಬೇಡಿಕೆ, ಟರ್ಕರು ವ್ಯಾಪಾರಗಾರರಿಗೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದ್ದು, ಇಟಲಿಯವರ ಯುರೋಪ್ ವ್ಯಾಪಾರದ ಏಕಸ್ವಾಮ್ಯ ಮುರಿಯಲು ಇತರ ಯುರೋಪಿಯನ್ನರು ಬಯಸಿದರು. ನಾವಿಕರ ಉತ್ಸಾಹ ಹಾಗೆಯೇ ವೈಜ್ಞಾನಿಕ ಉಪಕರಣಗಳಾದ ದಿಕ್ಸೂಚಿ, ಅಸ್ಟ್ರೋಲಾಬ್ ಇರ್ಬೋದು, ಗ್ಲೋಬ್ ಇರ್ಬೋದು, ಭೂಪಟಗಳ ಆವಿಷ್ಕಾರವೂ ಕೂಡ ಕಾರಣವಾಯಿತು.